ಈ ತಾಳಿ ಪೂಜೆಗಿಂತ ಆ ಶಾಪನೇ ಪವರ್ಫುಲ್. ಹೇಳೋಕ್ಕಾಗಲ್ಲ ಮಾಮ್. ಅದಕ್ಕೆ ಆ ತಾಳಿನ ನಾನೇ ಕಟ್ಟಿಸ್ಕೋತೀನಿ. ಬೇಡ ನಿತ್ಯ, ರಿಸ್ಕ್ ತಗೊಳ್ಳೋದು ಬೇಡ. ನನಗೆ ಇದೇ ದೊಡ್ಡ ರಿಸ್ಕ್ ಅನಿಸ್ತಿದೆ ಮಾಮ್. ಅವಳು ಅರ್ಶಿನ ಕುಂಕುಮ ತರ್ತಿದ್ದ ಹಾಗೆ ಅವಳನ್ನ ಇಲ್ಲಿಂದ ಕಳಿಸಿ ನಾನು ಪೂಜೆಗೆ ಕೂತ್ಕೋತೀನಿ. ಮದುವೆ ಸಂಭ್ರಮದಲ್ಲಿ ನಾನು ಜೈ ಪಕ್ಕ ಇರ್ತೇನೆ. ನಾನೇ ಜೈ ಕೈಯಿಂದ ತಾಳಿ ಕೂಡ ಕಟ್ಟಿಸ್ಕೋತೀನಿ. ನೋ ಬೇಬಿ, ಸಾಧ್ಯ ಇಲ್ಲ. ಈ ಪೂಜೆ ಶಾಸ್ತ್ರ ಎಲ್ಲ ಸಾಧಾರಣವಾಗಿರೋದಷ್ಟೇ. ಆದ್ರೆ ಈ ಶಾಪ ತಲೆಮಾರುಗಳಿಂದ ಬರ್ತಿದೆ. ಆ ಅಜ್ಜಿ ಶಾಪದ ಪರಿಹಾರಕ್ಕೋಸ್ಕರ 3 ತಲೆಮಾರಿಂದ ಪೂಜೆ ಮಾಡಿಸ್ತಾನೆ ಇದ್ದಾರೆ. ಆದ್ರೆ ಯಾವ ಮೊದಲನೇ ಸೊಸೆನೂ ಬದುಕಿಲ್ಲ. ನನ್ ಮಾತ್ ಕೇಳು. ಶಾಪದ ಜೊತೆ ಆಟ ಆಡೋದು ಬೇಡ ನಿತ್ಯ. ನೀನಂದ ಹಾಗೆ ಮದ್ವೆ ಆದ್ಮೇಲೆ ಅವಳು ಇನ್ನೂ ಬದುಕಿದ್ರು ಅವಳನ್ನ ಸಾಯಿಸಿ ಆ ಜಾಗಕ್ಕೆ ನಿನ್ನನ್ ಕಳಿಸ್ತೀನಿ ಹೊರತು ಗೊತ್ತಿದ್ದು ಸಾವಿನ ಬಾಗ್ಲಿಗೆ ನಿನ್ನನ್ ಕಳ್ಸಲ್ಲ. ಸರಿ ಮಾಮ್, ಗಂಗಾ ಅಮ್ಮನ್ ಕರ್ಕೊಂಡು ನಾನಿಲ್ಲಿಂದ ಹೊರಟು ಬಿಡ್ಲಾ? ಹೊರಡು ನಿತ್ಯ, ನೀನಿಲ್ಲಿರೋದು ಕೂಡ ರಿಸ್ಕೆ. ಆ ದರಿದ್ರದ ಲಗೇಜ್ನ ಕಾರಲ್ಲಿ ಇಡ್ಬೇಕಲ್ಲ, ಬಂದು ಹೆಲ್ಪ್ ಮಾಡು ಮಾಮ್. ಸರಿ ನಡಿ. ಹಿಡ್ಕೋ ಮಾಮ್. ವೇಟ್ ನಿತ್ಯ, ಗಂಗಾ ಅವ್ರ ಅಮ್ಮನ ಬಗ್ಗೆ ಕೇಳಿದೀನಿ ಹೊರತು ಯಾವತ್ತೂ ನೋಡ್ಲಿಲ್ಲ. ಒಂದ್ಸಲ ಅವಳ ಮುಖ ತೋರಿಸು. ಇವಳೇನಾದ್ರೂ ದೊಡ್ಡ ಸೆಲೆಬ್ರಿಟಿನ ನೋಡೋದಕ್ಕೆ? ನಿನ್ ಹೋಲಿಕೆ ಇಟ್ಕೊಂಡು ಹುಟ್ಟಿರೋ ಗಂಗಾ ತಾಯಿ ಹೇಗಿದ್ದಾಳೆ ಅಂತ ನೋಡ್ಬೇಕು ಅಂತ ನನ್ಗೂ ಇರತ್ತಲ್ವಾ? ಓಪನ್ ಇಟ್. ಅಬ್ಬಾ, ಆಂಟಿ, ಇಲ್ಲೇನ್ ಮಾಡ್ತಿದ್ದೀರಾ? ಫಾತಿಮಾ ಹೊರಡ್ತೀನಿ ಅಂದ್ಲು, ಕಳ್ಸ್ಕೊಡೋಣ ಅಂತ ಬಂದೆ ಜೈ. ಓಹ್, ವಾಟ್ ಫಾತಿಮಾ, ಆಂಟಿ ಹತ್ರ ಮಾತಾಡಾಯ್ತಾ? ಹಾ ಆಯ್ತು ಆಯ್ತು. ಏನ ಮೂಟೆ? ಅದು ಫಾತಿಮಾ ಇಲ್ಲೇನೋ ಪರ್ಚೇಸ್ ಮಾಡಿದ್ಲಂತೆ, ಅದನ್ನ ಮನೆಗೆ ತಗೊಂಡು ಹೋಗ್ತಿದ್ದಾಳೆ. ಓಹ್, ವೆಯ್ಟ್ ಇದೆಯೇನೋ, ನಾನು ಹೆಲ್ಪ್ ಮಾಡ್ಲಾ? ನೋ ನೀಡ್ ಜೈ, ನೀನ್ ಹೊರಡು, ನಾನು ಹಿಂದೆನೆ ಬಂದೆ. ಓಕೆ, ಬಾಯ್ ಫಾತಿಮಾ. ಬಾಯ್ ಆಂಟಿ. ಹಾ, ಇವಳನ್ ಮತ್ತೆ ಯಾವಾಗಾದ್ರೂ ನೋಡು, ಬೇಗ ಕರ್ಕೊಂಡು ಹೋಗ್ತೀನಿ. ಮತ್ತೆ ಯಾರಾದ್ರೂ ಬಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟ. ಸರಿ ಬಾ. ಅಮ್ಮ, ನಿತ್ಯ, ನಾನು ಪೂಜೆಗೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ನೀನು ಇವಳನ್ನ ಹುಷಾರಾಗಿ ನೋಡ್ಕೋ. ಡೋಂಟ್ ವರಿ ಮಾಮ್. ಬಾಯ್. ಸರಿ, ಬಾಯ್. ಯಾಕೆ ಸ್ವಾಮಿ ನನ್ನ ಈ ಕಷ್ಟಕ್ಕೆ ದೂಡ್ಬಿಟ್ಟೆ? ಊರವ್ರು ನೋಡಿದ್ರೆ ಅರ್ಶಿನ ಕುಂಕುಮ ಕೊಡಲ್ಲ ಅಂತಾರೆ. ಅದನ್ನ ತರ್ದೇ ಇದ್ರೆ ತಾಳಿ ಪೂಜೆ ನಡೆಯಲ್ಲ. ಈ ಮದ್ವೆ ಆದ್ರೆ ಮಾತ್ರ ನನ್ಗೂ ನಮ್ಮಮ್ಮಗೂ ಬಿಡ್ಕಡೆ ಸಿಗೋದು. ನಮ್ಮಮ್ಮನ್ನ ಸೇರ್ಸು ಸ್ವಾಮಿ. ಅಮ್ಮವ್ರನ್ನೇ ತಗೊಂಡು ಹೋಗಿ ಊರಲ್ಲಿ ಅರ್ಶಿನ ಕುಂಕುಮ ಕೇಳಿದ್ರೆ
ಅರ್ಶಿನ ಕುಂಕುಮ ಖಂಡಿತ ಕೊಡ್ತಾರೆ. ಸಮಯಕ್ಕೆ ಒಳ್ಳೆ ದಾರಿ ತೋರಿಸ್ತೆ ಸ್ವಾಮಿ. ಈಗಲೇ ಅಮ್ಮ ನಿತ್ಯ, ಎಲ್ಲಿಗೆ? ಅರ್ಶಿನ ಕುಂಕುಮ ತರೋದಕ್ಕೆ. ಆಗ್ಲೇ ಕೊಡಲ್ಲ ಅಂದ್ರಲ್ಲ. ಈಗ ಕೊಡ್ತಾರೆ. ಯಾಕೆ ನಿತ್ಯ, ನಮ್ಗೆ ಈ ಪೂಜೆನೂ ಬೇಡ, ಏನು ಬೇಡ. ನೀನ್ ಕಷ್ಟಪಡೋದು ಬೇಡ, ಮನೆಗೆ ಹೋಗೋಣ ಬಾ. ಇಲ್ಲ ರೀ, ನೀವು ಚೆನ್ನಾಗಿರ್ಲಿ ಅಂತ ಅಲ್ವಾ ಈ ಪೂಜೆ. ನಿಮ್ಗೋಸ್ಕರ ಎಷ್ಟು ಕಷ್ಟ ಆದ್ರೂ ಸರಿ, ಹೋಗ್ ಬರ್ತೀನಿ. ನಿಲ್ಲು ನಿತ್ಯ, ನಾನು ನಿನ್ ಜೊತೆ ಬರ್ತೀನಿ, ನಡಿ. ಅಮ್ಮ, ಅಮ್ಮ, ಅಮ್ಮವ್ರನ್ನ ತಂದಿದ್ದೀನಿ. ಅರ್ಶಿನ ಕುಂಕುಮ ಪೂಜೆ ಮಾಡ್ತೀರಮ್ಮ? ಅಯ್ಯೋ, ಅಮ್ಮನವ್ರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕಿಂತ ಬೇರೆ ಅದೃಷ್ಟ ಏನಿದ್ಯಮ್ಮ? ಇರಮ್ಮ, ತರ್ತೀನಿ. ಅಮ್ಮ, ಯಾರಾದ್ರೂ ಇದ್ದೀರಾ? ಅಮ್ಮ, ಏನ್ ಬೇಕಾಗಿತ್ತಮ್ಮ? ಅಮ್ಮವ್ರನ್ನ ತಂದಿದ್ದೀನಿ. ಅರ್ಶಿನ ಕುಂಕುಮ ಪೂಜೆ ಮಾಡ್ತೀರಾ? ಮನೆ ಬಾಗ್ಲಿಗೆ ಅಮ್ಮನವ್ರನ್ನ ತಗೊಂಡ್ ಬಂದ್ರೆ ಅರ್ಶಿನ ಕುಂಕುಮನ ಕೊಡದೆ ಹೇಗಮ್ಮ ಇರಕ್ಕಾಗತ್ತೆ? ಥ್ಯಾಂಕ್ ಯು ಅಮ್ಮ. ನಿತ್ಯ, ಇನ್ ಸಾಕು. 9 ಮನೆ ಪೂರ್ತಿ ಆಯ್ತು. ನೀನ್ ಸಾಧಿಸ್ಬಿಟ್ಟೆ ನಿತ್ಯ. ಗುಡಿಗೆ ಹೋಗೋಣ ಬಾ. ಅಮ್ಮ, ನಿನ್ ದಯೆಯಿಂದ ಅರ್ಶಿನ ಕುಂಕುಮ ಸಿಕ್ಕಿದೆ. ಹಾಗೆ ಅಮ್ಮ ಕತ್ತಿಗೆ ಸರ್ ಕಟ್ಟೋ ತಾಳಿಗೂ ಬಲ ಸಿಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಪೂಜೆಗೆ ಟೈಮ್ ಆಗ್ತಿದೆ, ಎಲ್ರನ್ನೂ ಕರೆಯೋಣ ಬನ್ನಿ. ನಿಲ್ಲು. ಆ ದೇವತೆಗಳಿಗೆ ಥ್ಯಾಂಕ್ಸ್ ಹೇಳ್ದೆ, ಮತ್ತೆ ನಿನ್ ಜೊತೆಗೆ ಬಂದ ಈ ಪತಿದೇವಂಗೆ ಥ್ಯಾಂಕ್ಸ್ ಹೇಳಲ್ವಾ? ಶತಕೋಟಿ ಥ್ಯಾಂಕ್ಸ್ ನಿಮಗೆ. ಬೇಗ ಬನ್ನಿ. ಸನ್ನ ಇಂದ್ರ ಬೃಹಸ್ಪತಿ ಸನ್ನ ವಿಷ್ಣು
ನಿತ್ಯ, ಗಂಗಾ ಅಸಾಧ್ಯನೇ. ಅರ್ಶನ ಕುಂಕುಮ ತಗೊಂಡ್ ಬಂದಿದ್ದಾಳೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಭಗವಂತ, ಸುರೇ ಈ ಮಂಗಳಸೂತ್ರನಾದ್ರೂ ಶಾಪ ದೂರ ಮಾಡಿದ್ರೆ ಸಾಕು. ದೇವ್ರೆ, ಈ ತಾಳಿನೇ ನನಗೆ ನಮ್ಮಮ್ಮಗೆ ಬಿಡುಗಡೆ. ರಾಕ್ಷಸಿ, ನಿನ್ಗಾಗ್ಲೇ ಎಚ್ಚರ ಆಯ್ತಾ? ಸುಮ್ನೆ ಅಲ್ಲೇ ಕೂತ್ಕೋ. ಹುಚ್ಚು ನಾಟಕ ಮಾಡಿದ್ರೆ ಕಾರಿಂದ ತಳ್ಳಿ ಸಾಯಿಸ್ಬಿಡ್ತೀನಿ ನಿನ್ನ. ಗಂಗಾಗೋಸ್ಕರ ನಾನು ಸಾಯೋದಕ್ಕೂ ಸಿದ್ಧನೇ. ಅಯ್ಯೋ ಸರ್, ಕಾರಿಂದ ಯಾರೋ ಬಿದ್ದು ಹೋದ್ರು ಸರ್. ತುಳಸಿ ತುಳಸಿ ತುಳಸಿ
ತುಳಸಿ ತುಳಸಿ ಅಮ್ಮ ತುಳಸಿ 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 ಅರ್ಜೆಂಟಾಗಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡು. ಸರಿ ಸರ್. ಬೇಗ ಬೇಗ ಫೋನ್ ಮಾಡು ತುಳಸಿ. ಏನು ನಿತ್ಯ? ಅವಳು ಮತ್ತೆ ಎಸ್ಕೇಪ್ ಆದ್ಲು ಮಾಮ್. ವಾಟ್? ಹೇಗ್ ತಪ್ಪಿಸ್ಕೊಂಡ್ಲು? ಅವಳು ಕಾರಿಂದ ಹಾರ್ಬಿಟ್ಲು. ನಾನು ಹೋಗಿ ಅವಳನ್ನ ನೋಡೋಷ್ಟ್ರಲ್ಲಿ ಯಾರೋ ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಟ್ರು. ಯಾರ್ ನಿತ್ಯ ಅವರು? ಗೊತ್ತಿಲ್ಲ ಮಾಮ್. ಮಾರ್ನಿಂಗ್ ನ್ಯೂಸ್ ಪೇಪರಲ್ಲಿ ಅವಳನ್ನ ಹುಡ್ಕೊಂಡು ಆ್ಯಡ್ ಕೂಡ ಕೊಟ್ಟಿದ್ರು. ಏನು ಆಡ್ ಕೊಟ್ಟಿದ್ರಾ? ಅವ್ರು ಯಾರೋ ತಿಳ್ಕೊಳ್ಳಕ್ಕೆ ಆ್ಯಡಲ್ಲಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಹಾರ್ಶ್ ಆಗಿ ಆನ್ಸರ್ ಮಾಡಿ ನನ್ನ ಕಾಲ್ ಕಟ್ ಮಾಡಿಬಿಟ್ರು. ಯಾರಾಗಿರ್ತಾರೆ? ಗಂಗನ್ನ ಕೇಳಿದಕ್ಕೆ ಅವ್ರಿಗೆ ಯಾರೂ ಇಲ್ಲ ಅಂತ ಹೇಳಿದ್ಲಲ್ಲ. ಅವಳು ಏನಾದ್ರೂ ಹೆಸರು ಬದಲಾಯಿಸಿ ಪೇಪರ್ ಆ್ಯಡ್ ಕೊಟ್ಟಿದ್ದಾಳೇನೋ. ಅವಳು ನಮ್ಮನ್ನ ಡಬಲ್ ಕ್ರಾಸ್ ಮಾಡ್ತಿದ್ದಾಳೆ ಅನ್ಸುತ್ತೆ ಮಾಮ್. 4 ತಟ್ಟಿದ್ರೆ ನಿಜ ಕಕ್ತಾಳೆ. ಇಲ್ಲ ನಿತ್ಯ, ಇಲ್ಲಿ ಪೂಜೆ ಮುಗಿತಾ ಬಂದಿದೆ, ಎಲ್ಲರೂ ಹೊರಡ್ತಿದ್ದಾರೆ. ನಾನು ಮನೆಗೆ ಬರ್ತಿದ್ದ ಹಾಗೆ ಆ ಆ್ಯಡ್ ಬಗ್ಗೆ ಎನ್ಕ್ವೈರಿ ಮಾಡೋಣ. ನೀನು ತಲೆ ಕೆಡಿಸ್ಕೋಬೇಡ. ಬಾಯ್. ಡಾಕ್ಟರ್. ಸಾರಿ ಸರ್, ತಲೆಗೆ ಬಲವಾದ ಗಾಯ ಆಗಿದೆ. ಶಿ ಈಸ್ ಇನ್ ಕೋಮಾ. ಯಾವಾಗ ಪ್ರಜ್ಞೆ ಬರುತ್ತೋ ಈಗಲೇ ಹೇಳಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ. ತುಳಸಿ, ಹೇಳು ತುಳಸಿ. 20 ವರ್ಷ ಅಜ್ಞಾತವಾಸ ಮುಗಿಸಿ ನನ್ನ ಮಗಳಿಗೋಸ್ಕರ ಬಂದಿದ್ದೀನಿ ತುಳಸಿ. ಪ್ಲೀಸ್ ಕಣ್ಣು ಬಿಟ್ಟು ಮಾತಾಡು ತುಳಸಿ. ನನ್ನ ಮಗಳೆಲ್ಲಿದ್ದಾಳೆ ಹೇಳು. ನನ್ನ ಮಗಳನ್ನ ಒಂದು ಮಾಡೋ ಏಕೈಕ ಆಧಾರ ನೀನೆ. ನಿನಗೇನಾದರೂ ಆದರೆ ಈ ಜನ್ಮದಲ್ಲಿ ನನ್ನ ಮಗಳು ಸಿಗಲ್ಲ. ನನ್ನ ಮಗಳು ನನ್ನ ಕಣ್ಮುಂದೆನೇ ಇದ್ರೂ ಗುರ್ತಿಡಿಯಲ್ಲ. ನಾನೇ ಅವಳಪ್ಪ ಅಂತ ಹೇಳೋಕ್ಕೂ ಆಗಲ್ಲ. ನನ್ನ ಜೀವನ ಪೂರ್ತಿ ವ್ಯರ್ಥ ಆಗುತ್ತೆ ತುಳಸಿ. ದಯವಿಟ್ಟು ನನ್ನ ಬದುಕಿಸು ತುಳಸಿ.